ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮದಲ್ಲಿ ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ವತಿಯಿಂದ 3ನೇ ವರ್ಷದ ಶ್ರೀ ಅಣ್ಣಮ್ಮದೇವಿ ಉತ್ಸವವನ್ನು ಅದ್ಧೂರಿಯಾಗಿ ಆಯೋಜಿಸಲಾಗಿತ್ತು. ಇನ್ನು ಶ್ರೀ ಅಣ್ಣಮ್ಮದೇವಿ ಉತ್ಸವದಲ್ಲಿ 16ನೇ ವರ್ಷದ ಶ್ರೀ ಗಣೇಶೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಈ ಕಾರ್ಯಕ್ರಮವು ದಿನಾಂಕ 6-12-2024 ಶುಕ್ರವಾರ ಬೆಳಗ್ಗೆ 6ಕ್ಕೆ ಗಣೇಶ ಹಾಗೂ ತಾಯಿ ಭುವನೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಮಾಡಿ ಸಂಜೆ 8 ಗಂಟೆಗೆ ಶ್ರೀ ಅಣ್ಣಮ್ಮ ದೇವಿಯು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮದ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳೆಲ್ಲ ಪೂರ್ಣ ಕುಂಭ ಕಳಸ ಹೊತ್ತು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಕ್ಕೆ ತಮಟೆ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಅದ್ಧೂರಿಯಾಗಿ ದೇವಿಯನ್ನು ಬರಮಾಡಿಕೊಂಡರು. ಹಾಗೆಯೇ ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ಸಹ ಮಾಡಲಾಯಿತು. ದಿನಾಂಕ 7-12-2024 ಶನಿವಾರ ಬೆಳಗ್ಗೆ 11 ಗಂಟೆಗೆ ಶ್ರೀ ಅಣ್ಣಮ್ಮ ದೇವಿಗೆ ವಿಶೇಷ ಪೂಜೆ ಹಾಗೂ ಅನ್ನದಾನ, ಸಂಜೆ 6 ಗಂಟೆಗೆ ಸುಗಮ ಸಂಗೀತ ಕಾರ್ಯಕ್ರಮ, ಗ್ರಾಮ ದೇವರುಗಳ ಪಲ್ಲಕ್ಕಿ ಉತ್ಸವ ಹಾಗೂ ದಿನಾಂಕ 8-12-2024 ಭಾನುವಾರ ಸಂಜೆ 6 ಗಂಟೆಗೆ ಬಾಣ ಬಿರುಸುಗಳು ಹಾಗೂ ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆಯೊಂದಿಗೆ ದೇವಿಗೆ ಬೀಳ್ಕೊಡುಗೆ ಮಾಡಲಾಗುತ್ತದೆ ಎಂದು ಶ್ರೀ ಭುವನೇಶ್ವರಿ ಕನ್ನಡ ಸಂಘದವರು ತಿಳಿಸಿದರು. ಈ ಉತ್ಸವದಲ್ಲಿ ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ಪದಾಧಿಕಾರಿಗಳು, ಗ್ರಾಮದ ಹಿರಿಯರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಸುತ್ತಮುತ್ತ ಗ್ರಾಮಸ್ಥರು ಭಾಗಿಯಾಗಿ ದೇವಿ ಕೃಪೆಗೆ ಪಾತ್ರರಾದರು. ಹೇಳ ಪಾಪ ನಿಮ್ಮ ಭಾಷೆಗೆ ಯಾರ ಗೊತ್ತಿಳಿದೆ ಬಿಟ್ರಿ.
ತಲೆ ಮೇಲೆ ಗೂಡೆ ಐತಿ ನೋಡು. ಎಲ್ಲರೂ ಸರಿ ಕೂಗ್ರೆ. ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ವತಿಯಿಂದ ಕರ್ಪೂರಿನಲ್ಲಿ ಸತತವಾಗಿ ಆಚರಿಸ್ಕೊಂಡು ಬಂದಂತೆ ಈ ವರ್ಷವೂ ಸಹ ಅಣ್ಣಮದೇವಿ ಉತ್ಸವ ಹಾಗೂ ಗಣೇಶೋತ್ಸವ ಮತ್ತು ಶ್ರೀ ಭುವನೇಶ್ವರಿ ಉತ್ಸವವನ್ನು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳು ಕೂಡ ಸಹಕಾರ ಕೊಡಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ವಿಶೇಷ ಸಂದರ್ಭದಲ್ಲಿ ಎಲ್ಲ ಕರ್ಪೂರಿನ ಜನತೆಗೂ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ. ಇದೇ ರೀತಿ ನಾಳೆ ಸಹ ವೀರಗಾಸೆ ತಂಡ ಮತ್ತು ಎಲ್ಲ ಪಲ್ಲಕ್ಕಿ ಉತ್ಸವ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮುತ್ತಿನ ಪಲ್ಲಕ್ಕಿ ಮತ್ತು ರಥಮಾಲೀಕರ ಸಂಘದ ಎಲ್ಲ ಸದಸ್ಯರು ಎಲ್ಲ ಪದಾಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಸಹಕಾರ ಕೊಟ್ಟರೆ ನೆಕ್ಸ್ಟು ಮುಂದಿನ ದಿವಸಗಳಲ್ಲಿ ಕೂಡ ಇದೇ ರೀತಿ ಮಾಡ್ಕೊಂಡು ಹೋಗ್ತೀವಿ. ನಾಳೆ ವೀರಗಾಸೆ ಮತ್ತು ಅನ್ನದಾನ ಏರ್ಪಡಿಸಿದ್ದೀವಿ. ಸತತವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಇವ್ರಿಗೊಂದು ಈ ಗ್ರಾಮಕ್ಕೊಂದು ಆಗಮಿಸಿ ತಾಯಿ ಕೃಪೆಗೆ ಪ್ರಾರ್ಥಬೇಕು. ಮತ್ತು ಮೂರನೇ ದಿವಸ ಅಣ್ಣ ಬಿಡುಗಡೆ ಕಾರ್ಯಕ್ರಮ ಇರುತ್ತೆ. ಅವತ್ತು ಸಹ ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸತತವಾಗಿ ಇನ್ನೂ 2 ದಿವಸ ಕಾರ್ಯಕ್ರಮ ಇರುತ್ತೆ. ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತೀವಿ. ಕರ್ಪೂರಿಗೆ 6ನೇ ಸತಿ ಅಣ್ಣಮ್ಮ ಬರ್ತಾ ಇರೋದು. ಇದು ಮೊಟ್ಟ ಮೊದಲು ಬರೆಯಲ್ಲ, 6ನೇ ಕಿತ ಇವತ್ತು ಬರ್ತಾ ಇರೋದು. 6ನೇ ಕಿತ ಬಂದಾಗೂ ನಮಗೇನೋ ಪ್ರಾಬ್ಲಮ್ ಆಗ್ತಾನೆ ಇತ್ತು. ಈ ಕಿತ ಮಾತ್ರ ಅದ್ದೂರಿಯಾಗಿ ಅಣ್ಣಮ್ಮ ಉತ್ಸವ ಸೂಪರ್ 100% ಸೂಪರಾಗಿದೆ. ಹಂಗೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಸ್ನೇಹಿತರು ಅವರೆಲ್ಲ ನಮಗೆ ಸಹಕಾರ ಕೊಟ್ಟರಿಂದ ಇಷ್ಟು ಮಾತ್ರ ಈ ಸಕ್ಸಸ್ ಮಾಡೋಕ್ಕೆ ಕಾರಣ ಆಗಿದೆ. ಕರ್ಪೂರು ಗ್ರಾಮದಲ್ಲಿ 6ನೇ ವರ್ಷದ 6ನೇ ಸತಿ ಅಣ್ಣಮ್ಮ ದೇವಿ ಬೆಂಗಳೂರು ನಗರ ದೇವಿ ಶ್ರೀ ಅಣ್ಣಮ್ಮ ದೇವಿಯನ್ನು ಕರ್ಪೂರು ಗ್ರಾಮಸ್ಥರು ಹಾಗೂ ಸ್ನೇಹಿತರು ಹಾಗೂ ಪಲ್ಲಕ್ಕಿ ಮಾಲೀಕರು ಎಲ್ಲರೂ ಸೇರಿ ಅಣ್ಣಮ್ಮ ದೇವಿಯನ್ನು ಕರ್ಪೂರಲ್ಲಿ 6ನೇ ಬಾರಿ ತೊಗೊಂಡು ಬಂದು ತುಂಬ ಅದ್ಧೂರಿಯಾಗಿ ದೇವರು ಮೆರವಣಿಗೆ ಮಾಡಿ ಮತ್ತು 3 ದಿವಸ ಅಣ್ಣಮ್ಮ ದೇವಿಯನ್ನು ದೀಪೋತ್ಸವಗಳೊಂದಿಗೆ ಪೂಜೆ ಊರವರು ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಅಣ್ಣಮ್ಮ ದೇವಿಯ ಊರಹಬ್ಬವನ್ನು ತುಂಬ ಅದ್ಧೂರಿಯಾಗಿ 6ನೇ ಬಾರಿ ಆಚರಿಸುತ್ತಿದ್ದಾರೆ. ಮತ್ತು ಇದು 3 ದಿನಗಳ ಕಾಲ ಪ್ರೋಗ್ರಾಮ್ ಇರುತ್ತೆ. ಈ 3 ದಿನ ಪ್ರೋಗ್ರಾಮು ಇವತ್ತು ಅಣ್ಣಮ್ಮ ದೇವಿ ತಂದು ಊರಲ್ಲಿ ಎಲ್ಲರೂ ಊರವರು ಗ್ರಾಮಸ್ಥರು ಎಲ್ಲರೂ ಸ್ನೇಹಿತರು ಎಲ್ಲರೂ ಸೇರಿ ಹೆಗಲ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಿದ್ದಾರೆ. ನಾಳೆ ಮುತ್ತಿನ ಪಲ್ಲಕ್ಕಿಗಳು, ರಥಗಳು ಮತ್ತು 9 ದೇವರುಗಳ ಕರ್ಪೂರು ಗ್ರಾಮದಲ್ಲಿ ಉತ್ಸವ ಇರುತ್ತೆ. ಸೊ ಗ್ರಾಮಸ್ಥರು ಸ್ನೇಹಿತರು ಎಲ್ಲರೂ ಸೇರಿ ಬಂದು ಈ ಪ್ರೋಗ್ರಾಮ್ಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಪಲ್ಲಕ್ಕಿ ಸಂಘದ ಕಡೆಯಿಂದ ಹಾಗೂ ಕರ್ಪೂರು ಗ್ರಾಮಸ್ಥ ಕಡೆಯಿಂದ ಸ್ನೇಹಿತರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸೇರಿ ಪ್ರೋಗ್ರಾಮು ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಈ 3 ದಿನಗಳ ಕಾಲ ಎಲ್ಲರೂ ಬಂದು ಸಹಕರಿಸಬೇಕಾಗಿ ಈ ಪ್ರೋಗ್ರಾಮ್ಗೆ ನಾವು ತಮ್ಮಲ್ಲಿ ವಿನಂತಿ.